ಎಲ್ಲರಿಗೂ ನಮಸ್ಕಾರ. ನಾಳೆ ಭಾನುವಾರ ಅಂದರೆ 19/4/2026 ಅಕ್ಷಯ ತೃತೀಯ ದಿನ ಇದೆ. ಸೊ ನಾಳೆ ಇದರ ಮುಹೂರ್ತ ಬಂದುಬಿಟ್ಟು ನಮಗೆ 10:49ರಿಂದ ಮರುದಿನ ಬೆಳಗ್ಗೆ ಸೋಮವಾರ ಅಂದರೆ 24/2026 7:27ಕ್ಕೆ ಈ ಮುಹೂರ್ತ ಎಂಡ್ ಆಗುತ್ತೆ. ಅಂದರೆ ತೃತೀಯ ಅನ್ನೋ ತಿಥಿಯ ಮುಹೂರ್ತ ಎಂಡ್ ಆಗುತ್ತೆ. ಸೊ ಕೆಲವರು ಸೋಮವಾರ ಆಚರಿಸ್ತಾರೆ ಅಕ್ಷಯ ತೃತೀಯವನ್ನು. ಆ್ಯಕ್ಚುಲಿ ಅದು ನಾಳೆನೇ ಪ್ರಾರಂಭವಾಗುತ್ತೆ. ನಾಳೆಯಿಂದ ನಾಡಿದ್ದು ಬೆಳಗ್ಗೆವರೆಗೂ ಇರುತ್ತೆ. ನಾಳೆ 10:49ರಿಂದ ಶುರುವಾಗುತ್ತೆ. ಇದು ನಾಡಿದ್ದು ಬೆಳಗ್ಗೆ 7:27ಕ್ಕೆ ಇದರ ಮುಹೂರ್ತ ಎಂಡ್ ಆಗುತ್ತೆ. ಸೊ ನಾಳೆಯಿಂದನೇ ಪ್ರಾರಂಭ ಆಗುತ್ತೆ. ಈ ಅಕ್ಷಯ ತೃತೀಯ ದಿನದಂದು ನಾವು ಯಾವ ತಪ್ಪುಗಳನ್ನು ಮುಖ್ಯವಾಗಿ ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಉಪವಾಸ ಮತ್ತು ಹಬ್ಬಗಳ ದೃಷ್ಟಿಯಿಂದ ವೈಶಾಖ ತಿಂಗಳು ವಿಶೇಷವಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವು ಅಂತಹ ಅಬುಜ ಮುಹೂರ್ತವಾಗಿದ್ದು ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಅಕ್ಷಯ ತೃತೀಯ ಹಬ್ಬವು ವೈಶಾಖ ತಿಂಗಳ ಶುಕ್ಲ ಪಕ್ಷದ ತೃತೀಯ ತಿಥಿಯ ದಿನದಂದು ಬರುತ್ತದೆ. ಈ ದಿನ ನೀವು ಯಾವುದೇ ಮುಹೂರ್ತವನ್ನು ನೋಡದೆ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಹೇಳಲಾಗುತ್ತದೆ. ಈ ದಿನ ಚಿನ್ನವನ್ನು ಖರೀದಿಸುವ ಸಂಪ್ರದಾಯವೂ ಇದೆ. ಆದರೆ ಧರ್ಮ ಗ್ರಂಥಗಳಲ್ಲಿ ಈ ದಿನಾಂಕದ ಬಗ್ಗೆ ಕೆಲವು ನಿಯಮಗಳಿವೆ. ಅಕ್ಷಯ ತೃತೀಯದಂದು ಯಾವ ತಪ್ಪುಗಳನ್ನು ಮಾಡಬಾರದು, ಮರೆತು ಕೂಡ ಅಕ್ಷಯ ತೃತೀಯ ದಿನದಂದು ಈ ತಪ್ಪುಗಳನ್ನು ಮಾಡಲೇಬಾರದು ಎಂದು ಧರ್ಮಗ್ರಂಥ ಹೇಳುತ್ತೆ. ಅದು ಯಾವ ತಪ್ಪುಗಳಂತ ನೋಡ್ತಾ ಹೋಗೋಣ ಬನ್ನಿ. ಅಕ್ಷಯ ತೃತೀಯ ದಿನದಂದು ಏನನ್ನಾದರೂ ಖರೀದಿಸುವ ಸಂಪ್ರದಾಯವಿದೆ. ಈ ದಿನ ಚಿನ್ನ ಖರೀದಿಸುವುದು ಶುಭವಾಗಿರುತ್ತದೆ. ಈ ದಿನ ಖರೀದಿಸಿದ ವಸ್ತುವು ಎಂದಿಗೂ ನಾಶವಾಗುವುದಿಲ್ಲ ಎಂದು ನಂಬಲಾಗಿದೆ. ಅಂದರೆ ಅದು ಎಂದಿಗೂ ಮುಗಿಯುವುದಿಲ್ಲ ಅಥವಾ ಖಾಲಿಯಾಗುವುದಿಲ್ಲ. ಈ ದಿನ ಶಾಪಿಂಗ್ ಮಾಡುವುದು ಬಹಳ ಮುಖ್ಯ. ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರು ಬರಿಗೈಯಲ್ಲಿ ಮನೆಗೆ ಬರಬಾರದು. ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಅಗತ್ಯ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನನ್ನಾದರೂ ಖರೀದಿಸಲೇಬೇಕು. ಅಂದರೆ ಯಾವತ್ತೂ ಕೂಡ ನಾವು ಶಾಪಿಂಗ್ ಅಥವಾ ನಾಳೆ ಔಟ್ಸೈಡ್ ಎಲ್ಲರೂ ಹೋದಾಗ ಬರಿಗೈಯಲ್ಲಿ ಮಾತ್ರ ಮನೆಗೆ ಬರಬಾರ್ದು. ಏನನ್ನಾದರೂ ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಆಗುತ್ತೋ ಅಷ್ಟು ಏನನ್ನಾದರೂ ಖರೀದಿ ಮಾಡಲೇಬೇಕು ಅಂತ ಹೇಳ್ತಾರೆ. ಬರಿಗೈಯಲ್ಲಿ ಮಾತ್ರ ಬರಬೇಡಿ ನಾಳೆ ಅನ್ನೋದೊಂದು ಮೊದಲನೆಯದು. ನಂತರ ಅಕ್ಷಯ ತೃತೀಯದಲ್ಲಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಬದ್ಧವಾಗಿ ಪೂಜಿಸುವ ಸಂಪ್ರದಾಯವಿದೆ. ಆದ್ದರಿಂದ ವಿಶೇಷವಾಗಿ ಈ ದಿನದ ಪೂಜೆಯ ಸಮಯದಲ್ಲಿ ಸ್ವಚ್ಛತೆ ಮತ್ತು ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಸ್ವಚ್ಛತೆ ಇರುವಲ್ಲಿ ತಾಯಿ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯಕ್ಕಿಂತ ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜಾ ಸ್ಥಳದ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮಗಿಷ್ಟವಾದ ಶುದ್ಧವಾದ ಬಟ್ಟೆಗಳನ್ನು ಆ ದಿನ ಧರಿಸಬೇಕಾಗುತ್ತೆ. ಸೊ ಸ್ವಚ್ಛತೆಗೆ ಮೇನ್ ಇಂಪಾರ್ಟೆಂಟ್. ನಾವು ಸ್ವಚ್ಛತೆ ಬಗ್ಗೆ ತುಂಬ ಗಮನ ಹರಿಸಬೇಕು. ನಿಜವಾಗಿ ಹೌದು, ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತ ಬಂದು ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ಸ್ವಚ್ಛತೆಯನ್ನು ಮುಖ್ಯವಾಗಿ ಕಾಪಾಡ್ಕೋಬೇಕು. ಇದು ಎರಡನೇದಾಯಿತು. ಇನ್ನು ತುಳಸಿಗೆ ಧರ್ಮಗ್ರಂಥಗಳಲ್ಲಿ ಬಹಳ ವಿಶೇಷ ಮತ್ತು ಪೂಜ್ಯ ಸ್ಥಾನವಿದೆ. ಭಗವಾನ್ ವಿಷ್ಣುವಿಗೆ ಮತ್ತು ಲಕ್ಷ್ಮೀದೇವಿಗೆ ತುಳಸಿ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಅಕ್ಷಯ ತೃತೀಯ ಶುಭ ದಿನದಂದು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಮುರಿಯಬೇಡಿ ಅಥವಾ ಕೀಳಬೇಡಿ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ. ನಿಜವಾಗಿ ಹೌದಲ್ವಾ, ತುಳಸಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಇವತ್ತಿನ ದಿನ ಮಾತ್ರ ಅಂದರೆ ನಾಳೆ ದಿನ ಅಕ್ಷಯ ತೃತೀಯದಂದು ಸ್ನಾನವನ್ನು ಮಾಡದೆ ತುಳಸಿ ಗಿಡವನ್ನು ಮುಟ್ಟೋದಾಗಲಿ ಅಥವಾ ಎಲೆಗಳನ್ನು ಕೀಳೋದಾಗಲಿ ಈ ಥರದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಮೂರನೇ ಒಂದು ವಿಷಯವಾಯಿತು. ಇನ್ನು ನಾಲ್ಕನೇ ವಿಷಯ ಏನಂತ ನೋಡೋಣ ಬನ್ನಿ. ಅಕ್ಷಯ ತೃತೀಯದಂದು ಲಕ್ಷ್ಮೀದೇವಿಯನ್ನು ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಶುಭ ಕಾರ್ಯಗಳಿಗೆ ಅಕ್ಷಯ ತೃತೀಯ ದಿನ ಬಹಳ ವಿಶೇಷವಾಗಿದೆ. ಯಾವುದೇ ಶುಭ ಕಾರ್ಯವನ್ನು ಮಾಡಲು ಮನೆಯ ವಾತಾವರಣ ಮತ್ತು ಶಾಂತ ಮನಸ್ಸನ್ನು ಹೊಂದಿರುವುದು ಬಹಳ ಮುಖ್ಯ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಇತರರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಲಕ್ಷ್ಮೀ ದೇವತೆ ಮತ್ತು ವಿಷ್ಣು ಕೋಪಗೊಳ್ಳುವ ಮತ್ತು ಅಶಾಂತಿ ಹೊಂದಿರುವ ಜನರೊಂದಿಗೆ ಇರುವುದಿಲ್ಲ. ಮನಸ್ಸಿನ ಕೋಪ ಅಥವಾ ಕೆಟ್ಟ ಭಾವನೆಗಳನ್ನು ಹೊಂದಿರಬಾರದು. ನಿಜವಾಗಿ ಹೌದಲ್ವಾ, ಕೋಪ ಮತ್ತು ಕೆಟ್ಟ ಭಾವನೆಗಳನ್ನು ನಿಜವಾಗೂ ಬಿಡಬೇಕಾಗತ್ತೆ. ಅದು ಅಕ್ಷಯ ತೃತೀಯ ದಿನದಲ್ಲಿ ಮಾತ್ರ ಅಂತಲ್ಲ, ಯಾವಾಗಲೂ ನಾವು ಮನಸ್ಸಿನಲ್ಲಿ ಕೋಪ ಅಥವಾ ಕೆಟ್ಟ ಭಾವನೆಗಳನ್ನು ಇತರರ ಬಗ್ಗೆ ಇಟ್ಟುಕೊಳ್ಳೇಬಾರ್ದು. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಮಾತ್ರ ಕೋಪ ಮಾಡಿಕೊಳ್ಳೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಧರ್ಮಗ್ರಂಥಗಳಲ್ಲಿ. ಸೊ ಕೋಪವನ್ನು ಖಂಡಿತವಾಗಿ ಎಲ್ಲರೂ ಬಿಡಬೇಕಾಗುತ್ತೆ. ಇದೊಂದು ತುಂಬ ಮುಖ್ಯವಾದ ವಿಷಯ ಆಗಿರುತ್ತೆ.
ಸೊ ಇದು 4ನೇದಾಯಿತು. ಇವಾಗ 4th ಒನ್ ಏನು ಅಂತ ನೋಡೋಣ. ಈ ದಿನದಂದು ಮಾಡಿದ ಕೆಲಸ ಮತ್ತು ದಾನದ ಫಲಗಳು ನವೀಕರಿಸಬಹುದಾದ ಮತ್ತು ಅಂತ್ಯವಿಲ್ಲದ ಫಲವನ್ನು ನೀಡುತ್ತವೆ. ಆದ್ದರಿಂದ ನೀವು ಹಿರಿಯರಿಗೆ ಅಗೌರವ ತೋರದಂತೆ ಅಕ್ಷಯ ತೃತೀಯ ದಿನದಂದು ಪ್ರಯತ್ನಿಸಿ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಹೋಗಲು ಬಿಡದಿರಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನನ್ನಾದರೂ ದಾನ ಮಾಡುವುದು ಮುಖ್ಯ. ಅಲ್ಲದೆ ಈ ದಿನದಂದು ನೀವು ಎಲ್ಲರಿಗೂ ಗೌರವ ನೀಡಬೇಕು. ನಿಜವಾಗಿ ಹೌದಲ್ವಾ? ನಾವು ಈ ದಿನದಂದು ದಾನ ಮಾಡಿದರೆ ಅದು ಇಮ್ಮಡಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾರ ಮನಸ್ಸನ್ನು ನೋಯಿಸ್ತೇನೆ, ಹಾಗೆ ಗುರು ಹಿರಿಯರಿಗೆ ನಾವು ತುಂಬ ಗೌರವವನ್ನು ಕೊಡಬೇಕು. ಯಾವಾಗಲೂ ಕೂಡ ಗೌರವವನ್ನು ಕೊಡಬೇಕು ಗುರು ಹಿರಿಯರಿಗೆ. ಅದೇ ರೀತಿ ಈ ದಿನದಂದು ಮಾಡಿದ ದಾನ ತುಂಬ ಒಂದು ಮುಖ್ಯವಾದ ಫಲವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಸೊ ಯಾರನ್ನು ಕೂಡ ಮತ್ತೆ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಿ ಅವರನ್ನು ಖಾಲಿ ಕೈಯಲ್ಲಿ ಹೋಗಲಿಕ್ಕೆ ಬಿಡಬಾರ್ದು. ಏನನ್ನಾದರೂ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವರಿಗೆ ಏನನ್ನಾದರೂ ಕೊಟ್ಟು ಕಳಿಸಬೇಕು ಅಂತ ಹೇಳ್ತಾರೆ. ಸೊ ಈ ದಿನ ನಾವು ದಾನ ಮಾಡೋದು ಒಂದು ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಮತ್ತು ಇನ್ನು ಈ ದಿನ ಮುಖ್ಯವಾಗಿ ನಾವು ಮನೆಗೆ ಏನನ್ನು ತರಬೇಕು ಅನ್ನೋದನ್ನು ನೋಡೋದಾದರೆ ಅರಿಶಿಣದ ಕೊಂಬುಗಳನ್ನು ತರಬೇಕು ಅಂತ ಹೇಳ್ತಾರೆ. ಹಾಗೆ ಅರಿಶಿಣ ಮತ್ತು ಕುಂಕುಮವನ್ನು ತರಬೇಕು ಸ್ವಲ್ಪವಾದರೂ ಅಂತ ಹೇಳ್ತಾರೆ. ಮತ್ತು ಉಪ್ಪು ಮತ್ತು ಅಕ್ಕಿ ಇದರಲ್ಲಿ ಯಾವುದಾದ್ರೂ ಒಂದು ತರ್ಬೋದು ಅಥವಾ ಎಲ್ಲವನ್ನು ಕೂಡ ತರ್ಬೋದು. ಅಂದರೆ ಉಪ್ಪು ಮತ್ತು ಅಕ್ಕಿ ಎರಡನ್ನೂ ಕೂಡ ತರ್ಬೋದು ಅಂತ ಹೇಳ್ತಾರೆ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾಳೆ ತಂದು ಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣರನ್ನು ಪೂಜಿಸೋಣ. ಎಲ್ಲವೂ ನಾಳೆಯ ದಿನ ಅಕ್ಷಯವಾಗಲಿ, ಎಲ್ಲರ ಬದುಕಿನಲ್ಲೂ ಅಕ್ಷಯ ತೃತೀಯ ಶುಭ ಫಲಗಳನ್ನೇ ನೀಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.